ರಾಯಚೂರು ವಿಚಾರಕ್ಕೆ ಬರ್ತೀನಿ. ರಾಯಚೂರು ಕಾಂಗ್ರೆಸ್ನಲ್ಲಿ ಭಿನ್ನಮತ ಇದೆಯಾ? ಭಿನ್ನಮತ ಅಂದರೆ ಕೆಲವು ವಿಚಾರಗಳಲ್ಲಿ ಭಿನ್ನಮತ ಸಹಜ ಇದೆ. ಈಗ ಸಹಜವಾಗಿ ಇವತ್ತು ನಮ್ಮ ವ್ಯವಸ್ಥೆಯಲ್ಲಿ, ಸಮಾಜದಲ್ಲಿ ಅಧಿಕಾರ ಅನ್ನೋದು ಬಹಳ ಒಂದು ದುರಾಸೆಯ ದೊಡ್ಡ ಉತ್ತಂಗಕ್ಕೇರಿರುವಂಥ ವಿಷಯ ಅದು. ಅದರ ಸಲುವಾಗಿ ಜನರು ಏನಾದರೂ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಒಟ್ಟಾರೆ ಅಧಿಕಾರ ಪಡೆದುಕೊಳ್ಬೇಕು, ಅಧಿಕಾರದಲ್ಲಿ ನಾವು ಮೆರಿಬೇಕು. ಅಲ್ಲಿ ಅವರಿಗೆ ಉದ್ದೇಶ ಜನಸೇವೆ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಎನ್ನುವುದಕ್ಕಿಂತ ರೂಲ್ ಮಾಡಬೇಕು ಅನ್ನುವಂಥ ಒಂದು ಆ ಪ್ರವೃತ್ತಿ ಅವರಲ್ಲಿ ಬೆಳೆದುಬಿಟ್ಟಿದೆ ಕೆಲವರಲ್ಲಿ. ಆ ಕಾರಣದಿಂದ ಇವತ್ತು ಅದನ್ನ ಸೇವೆ ಮತ್ತು ಅಭಿವೃದ್ಧಿನ ಬದಿಗಿಟ್ಟು ಕೇವಲ ನಾವು ಅಧಿಕಾರ ಚಲಾಯಿಸಬೇಕು ಅಂತೇಳಿ ಉದ್ದೇಶದಿಂದ ಮಾತ್ರ ನಮ್ಮ ಕಪಿಮುಷ್ಟಿಯಲ್ಲೇ ಅಧಿಕಾರ ಇರಬೇಕು, ಎಲ್ಲರೂ ನಮ್ಮಲ್ಲಿಗೆ ಬರಬೇಕು, ಎಲ್ಲರೂ ನಮ್ಮ ಸೇವಕರಾಗಿರ್ಬೇಕು, ನಮ್ಮ ಅಡಿಯಾಳೆ ಆಗಿರಬೇಕು ಅಂತೇಳಿ ಅದು ಬಂಡವಾಳಶಾಹಿ ಒಂದು ಪ್ರವೃತ್ತಿಯಲ್ಲಿ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಕೆಲವು ರಾಜಕಾರಣಿಗಳಲ್ಲಿ ಅದು ಬೆಳೆದು ಬಂದು ನಿಜವಾಗಿ ಪ್ರಾಮಾಣಿಕವಾಗಿ ಜನಸೇವೆ ಮಾಡುವಂಥದ್ದು, ಪಕ್ಷಕ್ಕೆ ನಿಷ್ಠರಾಗಿರುವಂಥ ವ್ಯಕ್ತಿಗಳಿಗೆ ಅವಕಾಶಗಳು ಈ ಮೂಲಕ ಇಂಥವ್ರ ಮೂಲಕ ತಪ್ಪಿ ಹೋಗ್ತಾ ಇದೆ. ಸರ್, ಆಸ್ ಪರ್ ಮೈ ನಾಲೆಡ್ಜ್ ಯು ಆರ್ ನಾಟ್ ಡೂಯಿಂಗ್ ಎನಿ ಗ್ರೂಪಿಸಮ್, ಬಟ್ ಆದರೂ ಕೆಲವು ಶಾಸಕರಿಗೆ ನೀವೇ ಕಿಂಗ್ ಅಂತ ಬೆಂಗಳೂರಲ್ಲಿ ಚರ್ಚೆ ನಡೆಯುತ್ತೆ. ವಸಂತ್ ಕುಮಾರ್ ಬಣದಲ್ಲೇ ಒಂದು 3-4 ಜನ ಶಾಸಕರು ಕಾಣಿಸ್ಕೋತಾರೆ. ವಸಂತ್ ಕುಮಾರ್ ಬಣ ಅಂತಲ್ಲ, ನನಗಿಂತ ಸೀನಿಯರ್ ಹಂಪನಗೌಡ ಬಾದರ್ಲಿ ಅವರು. ಹೌದು 100%. ನನಗಿಂತ ಎರಡು ಸಲ MLA ಆಗಿರುವಂತ ದದ್ದಲ್ ಬಸನಗೌಡ ಅವ್ರು ಜೂನಿಯರ್ ಆಗಿರ್ಬೋದು ನನಗಿಂತ, ಬಟ್ 2 ಸಲ ಲೆಜಿಸ್ಲೇಟರ್ ಆಗಿದ್ದು. ನಾನು ರಾಜಕೀಯದಲ್ಲಿ ನನಗೆ ಅವ್ರಿಗಿಂತ ಸಾಕಷ್ಟು ಅನುಭವ ಇದೆ. ಆದ್ರೆ ಅವರು ಲೆಜಿಸ್ಲೇಟರ್ ಆಗಿ ಜನರ ಒಂದು ಮನೆ ಗೆದ್ದು ಬಂದಂತ ವ್ಯಕ್ತಿಗಳು. ಈಗ ನಮ್ಮ ಇಟಿಗೆಯವರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಅವರು 2 ಸಲ MLC ಆಗಿದ್ರು. ನಾವೆಲ್ಲ ಒಂದು ವಸಂತ್ ಕುಮಾರ್ ಬಣ ಅಂತೇಳಿ ಅಲ್ಲ, ನಾವೆಲ್ಲ ಒಂದು ವಿಚಾರದ ಅಡಿಯಲ್ಲಿ ಸಮಾನ ಮನಸ್ಕರಾಗಿ ಜಿಲ್ಲೆಗೆ, ಪಕ್ಷಕ್ಕೆ ಯಾರು ನಿಷ್ಠಾವಂತರಾಗಿದ್ದಾರೆ, ಯಾರು ನಿಜವಾದ ಸೇವೆಯನ್ನು ಮಾಡ್ರೆ ಅವರಿಗೆ ಅವಕಾಶಗಳು ಕೊಡಬೇಕು. ಮತ್ತು ಯಾರು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ, ಯಾರಿಗೆ ಜನಬೆಂಬಲ ಇದೆ, ಮತ್ತು ಅದರ ಜೊತೆಗೆ ಸಮುದಾಯಗಳ ಹಿನ್ನೆಲೆಯಲ್ಲಿ ಕೂಡ ನಾವು ತೂಕ ಮಾಡಿ ತುಲನೆ ಮಾಡಿ ಸ್ಥಾನಮಾನಗಳು ಕೊಡಬೇಕೆನ್ನುವಂಥ ಹಿನ್ನೆಲೆಯಲ್ಲಿ ನಾವು ಒಂದಾಗಿದ್ದೇವೆ. ಉದಾಹರಣೆ ಒಗ್ಗಟ್ಟು ರಾಜ್ಯ ಸರ್ಕಾರಕ್ಕೆ ಅಥವಾ ನಮ್ಮ CMಗೆ ಗೊತ್ತು, ಖರ್ಗೆ ಸಾಹೇಬರಿಗೂ ಗೊತ್ತು, DK ಶಿವಕುಮಾರ್ ಅವ್ರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು ನಮ್ಮ ಒಗ್ಗಟ್ಟು. ಈಗ ನಾನು ಒಂದು ಶೆಡ್ಯೂಲ್ ಕಾಸ್ಟ್ ಸಮುದಾಯದಿಂದ ಬಂದವನು, ಹಂಪನಗೌಡರು ಬಾದರ್ಲಿ ಅವರು ಲಿಂಗಾಯತ್ ಸಮುದಾಯದಿಂದ ಬಂದವರು, ನಮ್ಮ ದದ್ದಲ್ ಬಸನಗೌಡರು ST ಸಮುದಾಯದಿಂದ ಬಂದವರು, ಇವರು ಶರಣಗೌಡ ಬಯ್ಯಾಪುರ MLC ಅವರು ಕೂಡ ಲಿಂಗಾಯತ್ ಕಮ್ಯುನಿಟಿ, ಇಟಿಗೆ ಅವರು ಕೂಡ ಲಿಂಗಾಯತ್ ಕಮ್ಯುನಿಟಿ. ಹೀಗೆ ನಮ್ಮಲ್ಲಿ ಎಲ್ಲರೂ ಜೊತೆಗೂಡಿ ಹೋಗುವಂಥದ್ದು ಮತ್ತು ಎಲ್ಲರಿಗೂ ಸ್ಥಾನಮಾನ ಸಿಗಬೇಕು ಎನ್ನುವಂಥ ಉದ್ದೇಶ, ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ರಾಜಕಾರಣ ಮಾಡುವವರು. ಒಂದು ಕಡೆ ಅಧಿಕಾರ ಕೇಂದ್ರೀಕೃತ ಆಗಬಾರದು ಎನ್ನುವಂಥ ಹಿನ್ನೆಲೆಯಲ್ಲಿ ನಾವು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದೀವಿ ಹೊರತು ವ್ಯಕ್ತಿ ಅಥವಾ ಅಲ್ಲ, ಸಿದ್ಧಾಂತ, ವ್ಯಕ್ತಿ, ಪಕ್ಷ ಅವರು ಅಭಿವೃದ್ಧಿ ಓರಿಯೆಂಟೆಡ್ ವಾರ್ ಅಷ್ಟೇ. ಅಭಿವೃದ್ಧಿ ಓರಿಯೆಂಟೆಡ್ ಮತ್ತು ಸಾಮಾಜಿಕ ನ್ಯಾಯ ಹಿನ್ನೆಲೆಯಲ್ಲಿ, ರಾಜಕೀಯದಲ್ಲಿ ಸಾಮಾಜಿಕ ನ್ಯಾಯ. ಓಕೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.